ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿಮಾಡ. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ವೇಗದೂತದಲ್ಲಿ. ಕೊರೋನಾ ಕಾರಣದಿಂದಾಗಿ ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ರದ್ದುಗೊಳಿಸಿದೆ. ಆದರೆ ಎಸ್ಎಲ್ಸಿ ಪರೀಕ್ಷೆ ಜುಲೈ 3ನೇ ವಾರದಲ್ಲಿ ನಡೆಸುವುದಾಗಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ಎದುರಿಸೋಕೆ ಸಹಾಯಕವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿದ್ವತ್ ಆಪ್ ಅನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಲೋಕಾರ್ಪಣೆ ಮಾಡಿದ್ರು. ಈ ಬಾರಿ ಶಾಲೆಯ ಮುಖವನ್ನೇ ನೋಡಿದ ವಿದ್ಯಾರ್ಥಿಗಳಿಗೆ ಇದು ಸಹಾಯವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ 103 ಜನರ ತಂಡವೊಂದು ವಿದ್ವತ್ ಅನ್ನುವಂತಹ ಆಪ್ ಅನ್ನ ಸಿದ್ಧಪಡಿಸಿದ್ದು ಇವತ್ತು ನ್ಯೂಸ್ ಫಸ್ಟ್ ಸಹಯೋಗದೊಂದಿಗೆ ಆಪ್ನ ಬಿಡುಗಡೆಗೊಳಿಸಲಾಯಿತು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆಪ್ಗೆ ಚಾಲನೆ ನೀಡಿ ಈ ಆಪ್ನ ವೈಶಿಷ್ಟ್ಯವನ್ನ ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿದ್ವತ್ ಆಪ್ ಅನ್ನ ನೀವು ಕೂಡ ನ್ಯೂಸ್ ಫಸ್ಟ್ ನಲ್ಲಿ ಲಭ್ಯವಾಗುವಂತಹ QR ಕೋಡ್ ಅನ್ನ ಬಳಸಿ ಉಚಿತವಾಗಿ ಬಳಸಬಹುದಾಗಿದೆ. ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ವಿಶೇಷ ಕೊಡುಗೆ. ವಿದ್ವತ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ, ಪರೀಕ್ಷೆಗೆ ತಯಾರಾಗಿ. QR ಸ್ಕ್ಯಾನ್ ಮಾಡಿ ವಿದ್ವತ್ ಆಪ್ ಡೌನ್ಲೋಡ್ ಮಾಡಿ. ರೆಫರೆನ್ಸ್ ಕೋಡ್ ಬಳಸಿ ಎಕ್ಸಾಮ್ ಮುಗಿಯುವವರೆಗೂ ಉಪಯೋಗಿಸಿ. ಕನ್ನಡ ಮತ್ತು ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಚಿತ. ಇದು ನ್ಯೂಸ್ ಫಸ್ಟ್ ಹಾಗೂ ವಿದ್ವತ್ ಜಂಟಿ ಸಹಯೋಗ. ನಾನಿವತ್ತು ಆ ಆ್ಯಪ್ದೆಲ್ಲೂ ಕೂಡ ಬೇರೆ ಬೇರೆ ಭಾಗ ನೋಡಿದೆ. SLCಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ವಿವರ, ಟೆಕ್ಸ್ಟ್ ಬುಕ್ಕು ಇದೆ ಇದರಲ್ಲಿ, ಆಮೇಲೆ ಅನಿಮೇಷನ್ ಇದೆ, ಜೊತೆಗೆ ಈ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಅಂತ ಏನು ಮಾಡ್ತೀವಿ MCQ ಅದನ್ನು ಕೂಡ ಇರೋದು ನೋಡಿದೆ. ಆದರೆ ಆ ಆ್ಯಪು ತೊಗೊಳೋದಕ್ಕೆ ಯಾವುದೇ ವಿದ್ಯಾರ್ಥಿ ಒಂದಷ್ಟು ಹಣನ ಪೇ ಮಾಡಬೇಕು. ಇವತ್ತು ನ್ಯೂಸ್ ಫಸ್ಟು ಮತ್ತು ವಿದ್ವತ್ ಇಬ್ಬರೂ ಸೇರಿಕೊಂಡು ಒಂದು ವಿದ್ಯಾರ್ಥಿ ಸ್ನೇಹಿ ಹೆಜ್ಜೆಯನ್ನು ಇವತ್ತು ಇಟ್ಟಿದ್ದಾರೆ. ಅದು ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಆ್ಯಪ್ದು ಉಪಯೋಗ ಉಚಿತವಾಗಿ ಆಗಬೇಕು. ಅವರಿಗೆ ಉಚಿತವಾಗಿ ಈ ಆ್ಯಪ್ದು ಸೌಲಭ್ಯ ಲಭ್ಯ ಇರಬೇಕು ಅಂತ ಒಂದು ಕಾರ್ಯನ ಮಾಡಿ ಇವತ್ತು ಆ ಒಂದು ಸೌಕರ್ಯನೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒದಗಿಸಿರೋದು ಅತ್ಯಂತ ಸಂತಸದಾಯಕ, ಸ್ವಾಗತಾರ್ಹ. ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳು ಮುಂಬರುವ ದಿನಗಳಲ್ಲಿ ಚೆನ್ನಾಗಿ ಕಲೀಲಿಕ್ಕೆ